ನಮಸ್ಕಾರ ಪ್ರಿಯ ವೀಕ್ಷಕರ, ನಾವಿವತ್ತು ನಿಮ್ಮನ್ನ ಇನ್ನೊಮ್ಮೆ ಪಶ್ಚಿಮ ಬಂಗಾಳಕ್ಕೆ ಕರೆದುಕೊಂಡಿದ್ದೇವೆ. ಇಡೀ ದೇಶವೇ ಅತ್ಯಂತ ಅಚ್ಚರಿಯಿಂದ ತಿರುಗಿ ನೋಡ್ತಾ ಇದ್ದ ಪಶ್ಚಿಮ ಬಂಗಾಳದ ಚುನಾವಣೆಯ ಮೊದಲ ಹಂತದ ಮತದಾನ ಮುಕ್ತಾಯ. 294 ಕ್ಷೇತ್ರಗಳ ಪೈಕಿ 152 ಕ್ಷೇತ್ರಗಳಲ್ಲಿ ಮತವಾಗಿದೆ. ಈ ಮತದಾನದ 10 ಪ್ರಮುಖ ಸ್ಟೋರಿಗಳನ್ನ ನಾವು ನಿಮ್ಮ ಮುಂದೆ ಇಡುತ್ತೇವೆ. ಕಳೆದ 50 ವರ್ಷಗಳ ಇತಿಹಾಸದಲ್ಲಿ ಬಂಗಾಳ ಚುನಾವಣೆ ಹಿಂಸಾಚಾರವಿಲ್ಲದೆ ಮುಕ್ತಾಯವಾಗಿದ್ದೇ ಇಲ್ಲ. ಈ ಬಾರಿಯ ಚುನಾವಣೆಯು ಕೂಡ ಅದಕ್ಕೆ ಹೊರತಾಗಿಲ್ಲ. ಬಂಗಾಳದ ಜನಸಂಖ್ಯೆಯಲ್ಲಿ ಪ್ರತಿ 100 ಜನರಿಗೆ ಒಬ್ಬರಂತೆ ಭದ್ರತಾ ಪಡೆ ನಿಯೋಜನೆ ಮಾಡಿದ್ದು ವಿಶೇಷವಾದ್ರೆ, ಕಳೆದ 50 ವರ್ಷದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಜನ ನುಗ್ಗಿ ಮತಗಟ್ಟೆಗೆ ಬಂದಿರೋದು ಹೊಸ ಇತಿಹಾಸ. ಇದೆಲ್ಲದರ ಪೂರ್ಣ ವಿವರವನ್ನ ನಾವು ಹಂತ ಹಂತವಾಗಿ ನೀಡ್ತಾ ಬಂಗಾಳದ ರಣಕಣಕ್ಕೆ ನಿಮಗೆ ಸ್ವಾಗತ. ನಾನು ಭರತ್. ಗಲಾಟೆ, ಘರ್ಷಣೆ, ದೊಂಬಿ, ಪಂಚರಾಜ್ಯಗಳ ಚುನಾವಣೆ ಕಾವು ಪಡೆದಿದೆ. ಪಶ್ಚಿಮ ಬಂಗಾಳದಲ್ಲಿಂದು ಬಿರುಸಿನ ಮತದಾನ ನಡೆದಿದೆ. ಮೊದಲ ಹಂತದ ಚುನಾವಣೆಯಲ್ಲಿ ಹಲವು ಕಡೆಗಳಲ್ಲಿ ಹಲ್ಲೆ, ಮಾರಾಮಾರಿಗೆ ಕಾರಣವಾಗಿದೆ. ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ತಳ್ಳಾಟ, ನೂಕಾಟ ಸಹ ಉಂಟಾಗಿದೆ. ದೀದಿ ಕೋಟೆಯನ್ನ ಛಿದ್ರ ಮಾಡೋಕೆ ಬಿಜೆಪಿ ಪಣ ತೊಟ್ಟಿದೆ. 15 ವರ್ಷಗಳಿಂದ ಆಡಳಿತದಲ್ಲಿರುವ ಮಮತಾ ಬ್ಯಾನರ್ಜಿ ಸರ್ಕಾರ ಸೋಲಿಸಲು ಬಿಜೆಪಿ ತಂತ್ರಗಾರಿಕೆ ಮಾಡಿದೆ. ಇಂದು ಮೊದಲ ಹಂತವಾಗಿ 152 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಆರಂಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ನಂತರ ಆಗಿದ್ದ ರಣಾಂಗಣ. ಪಶ್ಚಿಮ ಬಂಗಾಳದ ಕುಮಾರ್ಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಲೆಯೇ ಟಿಎಂಸಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ಬಿಗಿ ಭದ್ರತೆ, ಗನ್ಮೆನ್ ಇದ್ರೂ ಸಹ ಬಿಜೆಪಿ ಅಭ್ಯರ್ಥಿ ಶುಭೇಂದ್ರು ಸರ್ಕಾರ್ನನ್ನ ಅಟ್ಟಾಡಿಸಿದ್ದಾರೆ, ಹಲ್ಲೆ ನಡೆಸಿದ್ದಾರೆ. ಅಸಲಿಗೆ ಬಿಜೆಪಿ ಅಭ್ಯರ್ಥಿ ಶುಭೇಂದು ಮತಗಟ್ಟೆ ಬಳಿ ಬಂದರು. ಹಲ್ಲೆ ಮಾಡ್ತಿದ್ದಂತೆ ಬಿಜೆಪಿ ಅಭ್ಯರ್ಥಿ ಸ್ಥಳದಿಂದ ಓಡಿದ್ರು ಟಿಎಂಸಿ ಕಾರ್ಯಕರ್ತರು ಬೆನ್ನಟ್ಟಿ ಹಲ್ಲೆ ಮಾಡಿ ಮತಗಟ್ಟೆಗಳನ್ನ ಹೈಜಾಕ್ ಮಾಡಿದ್ದಾರೆಂದು ಬಿಜೆಪಿ ಆರೋಪಿಸಿದೆ. ಇದಿಷ್ಟೇ ಅಲ್ಲ, ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಪೌಲ್ ಕಾರಿನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದರು. ರಹಮತ್ ನಗರ ಪ್ರದೇಶದಲ್ಲಿ ಕಲ್ಲು ತೂರಿದ್ರಿಂದ ಕಾರಿನ ಗ್ಲಾಸ್ ಪುಡಿ ಪುಡಿಯಾಗಿದೆ. ಅಗ್ನಿಮಿತ್ರ ಪೌಲ್ ದಕ್ಷಿಣ ಅಸಾನ್ಸೋನ್ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ. ಹಿರಾನ್ಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟು. ಇನ್ನು ಮತದಾನದ ವೇಳೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಮಾರಾಮಾರಿ ನಡೆದಿದೆ. ಎಜೆಯುಪಿ ಟಿಎಂಸಿ ಕಾರ್ಯಕರ್ತರು ಬಡಿದಾಡ್ಕೊಂಡಿದ್ದಾರೆ. ಕಲ್ಲು ದೊಣ್ಣೆಗಳನ್ನು ಹಿಡಿದು ಹೊಡೆದಾಡ್ಕೊಂಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಗಲಾಟೆ ಸ್ಥಳಕ್ಕೆ ಎಜೆಯುಪಿ ಪಕ್ಷದ ಮುಖ್ಯಸ್ಥ ಹುಮಾಯೂನ್ ಕಬೀರ್ ಭೇಟಿ ಕೊಡ್ತಿದ್ದಂತೆ ಗಲಾಟೆ ಜೋರಾಯಿತು. ಹುಮಾಯೂನ್ ಕಬೀರ್ ವಿರುದ್ಧ ಟಿಎಂಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಪಶ್ಚಿಮ ಬಂಗಾಳದ ಬಹರಾಂಪುರದಲ್ಲಿ ಇವಿಎಂನಲ್ಲಿ ದೋಷ ಕಂಡು ಬಂದಿದ್ದರಿಂದ ಚುನಾವಣಾ ಅಧಿಕಾರಿಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಧೀರ್ ರಂಜನ್ ಚೌಧರಿ ತರಾಟೆಗೆ ತೆಗೆದುಕೊಂಡರು. ಮತಗಟ್ಟೆಯೊಳಗೆ ಇರುವ ಮತದಾರರಿಂದಲೂ ಆಕ್ರೋಶ ವ್ಯಕ್ತವಾಯಿತು. ಇದಿಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ಕೂಚ್ ಬೆಹಾರ್ನಲ್ಲೂ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಮತದಾರರು ಮತಗಟ್ಟೆಗೆ ತೆರಳದಂತೆ ಟಿಎಂಸಿ ಕಾರ್ಯಕರ್ತರು ರಸ್ತೆ ತಡೆದಿದ್ದಾರೆ. ಕಾರ್ಯಕರ್ತರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಮತದಾನ ವೇಳೆ ಗಲಾಟೆ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ಪಡೆದರು. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಸಹ ಬಂಗಾಳದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ಬಾರಿಯ ಚುನಾವಣಾ ಮತದಾನದ 10 ಬಿಗ್ ಸಂಗತಿಗಳನ್ನು ನೋಡೋದಾದ್ರೆ, ಮೊದಲ ಹಂತದಲ್ಲಿ ಐತಿಹಾಸಿಕ 90% ಮತದಾನವಾಗಿದೆ. ಸಮಯ ಮುಗಿಯುವ ವೇಳೆಗೆ 93ರ ಗಡಿ ದಾಟುವ ನಿರೀಕ್ಷೆ ಇದೆ. ಮತಪಟ್ಟಿ ಪರಿಷ್ಕರಣೆ ಬಳಿಕ ಭಾರೀ ಪ್ರಮಾಣದಲ್ಲಿ ಜನ ಮತ ಹಾಕಲು ಬಂದಿದೆ. ಭಾರೀ ಬದಲಾವಣೆಯ ಸಂಕೇತ ಎಂದು ವಿಶ್ಲೇಷಿಸಲಾಗ್ತಾ ಇದೆ. 10 ವರ್ಷಗಳ ಹಿಂದೆ ಹೇಳ ಹೆಸರಿಲ್ಲದ ಬಿಜೆಪಿ ಈ ಬಾರಿ ಟಿಎಂಸಿ ಬಹುದೊಡ್ಡ ಸವಾಲಾಗಿ ಎದುರು ನಿಂತಿರುವುದು ಕಂಡುಬಂದಿದೆ. ಬಂಗಾಳ ಮತ್ತು ಬಾಹಿರಿ ಅಂದ್ರೆ ಸ್ಥಳೀಯರು ಮತ್ತು ಹೊರಗಿನವರು ಎಂಬ ವಾದ ಫಲ ನೀಡಿದೆ ಎಂಬುದು ಪ್ರಶ್ನೆಯಾಗಿದೆ. ಬಂಗಾಳದ ಪ್ರಮುಖ ಭಾಗದಲ್ಲಿ ಹಿಂಸಾಚಾರ ನಡೆದಿದ್ರು ಕಳೆದ 50 ವರ್ಷಗಳಿಗೆ ಹೋಲಿಸಿದ್ರೆ ದೊಡ್ಡ ಪ್ರಮಾಣದ ಹಿಂಸಾಚಾರ ಆಗಿಲ್ಲ. ಉಚಿತ ಯೋಜನೆಗಳ ಬಗ್ಗೆ ಎಷ್ಟೇ ಹೇಳಿದ್ರೂ ಸಹ ಜನ ಬಿಟ್ಟಿ ಭಾಗ್ಯಗಳು ಪೂರ್ಣ ಪ್ರಮಾಣದಲ್ಲಿ ಕೈ ಹಿಡಿದಿಲ್ಲ ಎಂಬ ಸಂಕೇತ.
ಬಿಟ್ಟಿ ಕೊಟ್ರೆ ಸ್ವೀಕರಿಸ್ತಾರೆ, ಆದ್ರೆ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಅವರೇ ನಿರ್ಧರಿಸ್ತಾರೆ ಎಂಬುದು ಹೈಲೈಟ್ ಆಗಿದೆ. ಈ ಚುನಾವಣೆಯಲ್ಲಿ ಧರ್ಮ ಧ್ರುವೀಕರಣ ಬಹುದೊಡ್ಡ ಸಂಖ್ಯೆಯಲ್ಲಿ ಆಗಿರುವುದು ಕಂಡುಬಂದಿದ್ದು, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿದ್ದಾರೆ. ಸುಮಾರು 2,40,000 CRPF ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗಿದ್ದು, ಜನ ಭಯವಿಲ್ಲದೆ ಮತಗಟ್ಟೆಗೆ ಬಂದಿರುವುದು ಕಂಡುಬಂದಿದೆ. ಬಾಂಗ್ಲಾ ಗಡಿ ಭಾಗವನ್ನ ಸಂಪೂರ್ಣವಾಗಿ ಕೇಂದ್ರ ಸಶಸ್ತ್ರ ಪಡೆಗಳು ಕಂಟ್ರೋಲ್ಗೆ ತೆಗೆದುಕೊಂಡಿರುವುದು ಬಂಗಾಳದ ಅನೇಕ ಗ್ರಾಮಗಳು ಖಾಲಿ ಹೊಡೆಯುವಂತೆ ಮಾಡಿದೆ. ಈ ಎಲ್ಲಾ ಬೆಳವಣಿಗೆ ನಡುವೆ ಎಡಪಕ್ಷಗಳು ನಡು ಮುರಿದಿದ್ದು ಬಂಗಾಳ ರಾಜ್ಯ ರಾಜಕೀಯದಲ್ಲಿ ಮೂಲೆ ಗುಂಪಾಗಿರುವುದು ಕಂಡುಬರ್ತಾ ಇದೆ. ಇದು ಈ ಕ್ಷಣದ ಸುದ್ದಿ ಅಷ್ಟೇ. ಇನ್ನಷ್ಟು ಹೆಚ್ಚಿನ ವಿವರದೊಂದಿಗೆ ನಿಮ್ಮ ಮುಂದೆ ಬರ್ತದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ, ಸಿ ಯು ಸೂನ್.